ಈಗ ಇನ್ನೂ ಚಿಕಿತ್ಸೆ ನಡೀತಾ ಇದೆ. ಎಲ್ಲ ಕಡೆನೂ ಎಕ್ಸ್ರೇ ಸಿ ಟಿ ಸ್ಕ್ಯಾನ್ ಮಾಡೋದು, ಸಿ ಟಿ ಆಮೇಲೆ OPD ಬೇಸಿಸಲ್ಲಿ ಮತ್ತು ಅಲ್ಲಿ ಎಲ್ಲ ಲೆಕ್ಕ ಹಾಕ್ತಕ್ಕ 38ರಿಂದ 40 ಜನಕ್ಕೆ ಏಟಾಗಿರೋದು ಕಂಡು ಬರ್ತಾ ಇದೆ. ಅದರಲ್ಲಿ ಜಿಲ್ಲಾಸ್ಪತ್ರೆ ಮಂಡ್ಯದಲ್ಲಿ ಎದೆಗೆ ನೋವಾಗಿ ಜಾಸ್ತಿ, ಉಸಿರಾಟ ತೊಂದರೆ ಆಗಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಬ್ಬರು. ಇನ್ನು ಮಿಕ್ದವರೆಲ್ಲ ಅಲ್ಲಿ ಚೆನ್ನಾಗಿದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ. ಒಂದು ಕಾಲ್ ಫ್ರ್ಯಾಕ್ಚರ್ ಆಗಿತ್ತು, ಅದನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರು ಮಾನ್ಯ ಶಾಸಕರು, ಕುಣಿಗಲ್ ಶಾಸಕರು ಫೋನ್ ಮಾಡಿದ್ರು, ಅದ್ರ ಪ್ರಕಾರ ಅಲ್ಲಿ ಹೋಗ್ತಾ ಇದ್ದಾರೆ. ಪ್ರಾಣಾಪಾಯ ಯಾವುದೂ ಆಗಿಲ್ಲ. ಈಗ ಇಲ್ಲೊಂದು CT ಮಾಡಿದೆ, 2 CT ಆಗಿದೆ, ಅದು ಇನ್ನೂ ರಿಪೋರ್ಟ್ ಬರಬೇಕು. ಬಟ್ ಈ ಅಟ್ ಪ್ರೆಸೆಂಟಿಗೆ ಯಾವುದು ಸಾವು ನೋವು ಏನು ಅನುಭವಿಸಿಲ್ಲ, ಮತ್ತು ಎಲ್ಲರೂ ಆರಾಮಾಗಿದ್ದಾರೆ. ಗಂಭೀರ ಅದೇ 3 ಹೇಳಿದ್ನಲ್ಲ, ಒಂದು ಅಲ್ಲಿ ಮತ್ತು 2 ಇಲ್ಲಿ. ಅಂದರೆ ಗಂಭೀರ ಇನ್ನೂ ಈಗ CT ಆಗಿದೆ, CT ಆದಮೇಲೆ ನೆಕ್ಸ್ಟ್ ಅವ್ರು ಹೇಳ್ತಾರೆ. ತಲೆಗೆ ಪೆಟ್ಟು ಬಿದ್ದರು. ಎಲ್ಲರೂ ಬಿದ್ದಾಗ ಎಲ್ಲರಿಗೂ ತಲೆಗೆ ಏಟ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಏಟ್ ಆಗಿರೋರಲ್ಲಿ 3 ಜನ, ಒಬ್ಬರಿಗೆ ಎದೆಗಾಗಿದೆ, ಇನ್ನಿಬ್ಬರಿಗೆ CT ಸ್ಕ್ಯಾನ್ ಹೆಡ್ ಮಾಡಿದೆ. 38ರಿಂದ 40 ಸ್ಟೂಡೆಂಟ್ಸ್ ಬರ್ತಾ ಇದ್ದಿದ್ದು. ಅದರಲ್ಲಿ ಅಡಲ್ಟ್ಸ್ ಇದ್ದಾರೆ, ಅವರು ಇದ್ದಾರೆ. ಈಗ ಅಲ್ಲಿ ಲೆಕ್ಕ ಹಾಕ್ದಾಗ ನಮಗೆ 13 ಜನದಲ್ಲಿ 6 ಜನ ಮೇಲು, 7 ಜನ ಫೀಮೇಲು. ಅದರಲ್ಲಿ 3 ಜನ ಮಕ್ಕಳು, ಅಂದರೆ ಸ್ಕೂಲ್ಗೆ ಹೋಗೋ ಕಾಲೇಜ್ ಮಕ್ಕಳು. ಅದರಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಮಗು. ಇಲ್ಲಿದೇನು ಲೆಕ್ಕ ತಗೋತಾ ಇದ್ದೀವಿ, ಇನ್ನೂ ನಡೀತಾ ಇದೆ ಚಿಕಿತ್ಸೆ ಎಲ್ಲ ಕಡೆ. ಎಲ್ಲ ಚಿಕಿತ್ಸೆ ಕೊಟ್ಟು ಈಗ ಅವ್ರ ಮನೆಗೆ 108 ಆಂಬುಲೆನ್ಸ್ ಶಿಫ್ಟ್. ಈಗ ಎಲ್ಲ ಕೆಸ್ತೂರು ಕಡೆಯಿಂದ ಬಂದಿರೋ ಬಸ್, ಅದು ಕೆಸ್ತೂರು ಗ್ರಾಮದಿಂದ ಬಂದಿರೋದು. ಈಗ ಅಲ್ಲಿವರೆಗೂ ಕೂಡ ನಾವು ವೆಹಿಕಲ್ನ ನಮ್ಮ ವೆಹಿಕಲಲ್ಲೇ ಕಳಿಸ್ಕೊಡ್ತಾ ಇದ್ದೀವಿ ಅವ್ರಿಗೆ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾವು ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ. KSRTC ಅವರು ಬಂದಿದ್ದಾರೆ, ಪ್ರೈವೇಟಲ್ಲೂ ಕೊಡಿಸ್ತಾ ಇದ್ದೀವಿ. ಎಲ್ಲ ಫ್ರೀ ಆಫ್ ಕಾಸ್ಟ್, ಯಾರಿಗೂ ದುಡ್ಡು ತಗೋತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.